ಪ್ರೀತಿಯ ದೇವ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಯೋಹಾನ 14:26. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಈ ವಾಕ್ಯಗಳನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ವಿಸ್ತೃತ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವೊಂದು ವಿಶೇಷವಾದ ವಾಕ್ಯ ಭಾಗವನ್ನು ಓದಿದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನ ನಮಗೆ ಪರಿಚಯ ಪಡಿಸುವಾಗ ಆತನನ್ನ ಒಬ್ಬ ಉಪದೇಶಕನನ್ನಾಗಿ ನಮಗೆ ಪರಿಚಯ ಪಡಿಸುತ್ತಿದ್ದಾನೆ. ತಮಿಳ್ ಭಾಷೆಯಲ್ಲಿ ಒಂದು ಸೊಗಸಾದ ಒಂದು ರಾಗವಿದೆ. ಒಬ್ಬ ಬೋಧಕರು ಅವರ ಜೀವಿತದಲ್ಲಿ ಅವರು ಒಂದು ಕಷ್ಟದ ಅವಧಿಯನ್ನು ಹಾದು ಹೋಗುವ ಒಂದು ಸಂದರ್ಭದಲ್ಲಿ ಅವರು ದೇವರನ್ನು ಉದ್ದೇಶಿಸಿ ಹಾಡಿದಂಥ ಒಂದು ರಾಗ, ವಾರುಮಯ ಬೋಧಕರೇ ಒಂದೆಮ್ಮಿಡಂ ತಂಗಿ ಇರು. ಒಂದು ವೇಳೆ ನಾನು ಹೇಳಿದ ಪದಗಳ ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಇದರ ಅರ್ಥ, ಬೋಧಕನೇ ನೀ ನಮ್ಮ ಮಧ್ಯೆ ಬಂದು ನಮ್ಮ ಸಂಗಡ ನೀನು ನಿವಸಿಸು, ನಮ್ಮೊಡನೆ ನೀನು ತಂಗು. ಆ ಬೋಧಕರು ಎಂತಹ ಪ್ರೀತಿಯ ಪರಿಶುದ್ಧಾತ್ಮನನ್ನ ಅತಿ ಗೌರವದಿಂದ ಬೋಧಕನಾದ ಪವಿತ್ರಾತ್ಮನೇ ನೀ ನಮ್ಮ ಮಧ್ಯೆ ಬಾಯಂಬುದಾಗಿ ಕರೆದಿದ್ದಾರಲ್ಲ, ಈತನನ್ನೇ ಯೇಸು ಕ್ರಿಸ್ತನು ಪರಿಚಯ ಪಡಿಸಿದ. ಯೇಸು ಕ್ರಿಸ್ತನು ಹಾಗೆ ಪರಿಚಯ ಪಡಿಸಿದ್ರಿಂದಲೇ ಆ ಭಕ್ತರು ಆ ವಿಧದಲ್ಲಿ ಕರೆದು ಹಾಡಿದ್ದಾರೆ ಎಂಬುದಾಗಿ ನಾನು ದೃಢವಾಗಿ ನಂಬ್ತೇನೆ. ಇಲ್ಲಿ ಯೇಸು ಕ್ರಿಸ್ತನು ಏನು ಹೇಳ್ತಿದ್ದಾನೆ? ಪವಿತ್ರಾತ್ಮನನ್ನ ಸಹಾಯಕನೇ ಎಂಬುದಾಗಿ ಪರಿಚಯ ಪಡಿಸಿ, ಅಂದರೆ ನಮಗೆ ಆತನು ಹೇಗೆ ದೊರಕ್ತಾನೆ ಎಂಬುದಾಗಿ ಅಲ್ಲಿ ಒಂದು ವಿವರಣೆ ಕೊಡ್ತಾನೆ. ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ. ನೇರವಾಗಿ ಈಗ ಸಹಾಯಕನನ್ನ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಎಂಬುದಾಗಿ ಹೇಳ್ತಿದ್ದಾನೆ. ತಂದೆ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಆತನನ್ನು ಕಳಿಸ್ತಾನೆ ಎಂಬುದಾಗಿ ಬರೆದಿದೆ. ಪ್ರೇರೆ, ಎಂತ ಒಂದು ವಿಶೇಷವಾದ ಸಂಗತಿ. ಇಲ್ಲಿ ಪವಿತ್ರಾತ್ಮನ ಬಂದು ಏನ್ ಮಾಡ್ತಾನಂತೆ ಅಲ್ಲಿ ಬರ್ತದೆ, ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದನ್ನೆಲ್ಲ ನಿಮ್ಮ ನೆನಪಿಗೆ ತರುವ. ವಿಚಿತ್ರವಾದ ಒಂದು ಸಂಗತಿ. ಯೇಸು ಕ್ರಿಸ್ತನು 16ನೇ ಅಧ್ಯಾಯದ ಯೋಹಾನ 16ನೇ ಅಧ್ಯಾಯದ 14ನೇ ವಚನದಲ್ಲಿ ಅದನ್ನ ಈ ವಿಧದಲ್ಲಿ ಹೇಳ್ತಾನೆ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವ. ಯೇಸು ಕ್ರಿಸ್ತನೊಳಗಿನಿಂದ ಪವಿತ್ರಾತ್ಮನ ತೆಗೆದುಕೊಳ್ತಾನಂತೆ, ಅದನ್ನು ನಮಗೆ ತಿಳಿಸ್ತಾನಂತೆ ಮತ್ತು ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸ್ತಾನಂತೆ. ಪ್ರೇರೆ, ಇದು ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನನ್ನೇ ಪವಿತ್ರಾತ್ಮನ ತೋರ್ಪಡಿಸ್ತಾನೆ. ಇದರಿಂದ ಯೇಸು ಕ್ರಿಸ್ತನನ್ನ ಆತನ ಮಹಿಮೆ ಪಡಿಸ್ತಾನೆ. ಈ ಬಾಂಧವ್ಯ, ಈ ಕಾರ್ಯವು ಸರಿಯಾಗಿದ್ದರೆ ಅಲ್ಲಿ ಪವಿತ್ರಾತ್ಮನ ಕಾರ್ಯ ಇದೆ ಎಂಬುದರಲ್ಲಿ ಸ್ಪಷ್ಟವಾದ ವಿಷಯ. ನಾವು ಗಮನಿಸಬೇಕು, ನಮ್ಮ ಸೇವೆಯ ಓಟದಲ್ಲಿ ಯಾರನ್ನು ಮಹಿಮೆ ಪಡಿಸ್ತಿದ್ದೇನೆ? ನನ್ನನ್ನೇ ನಾನು ಮಹಿಮೆ ಪಡಿಸಿಕೊಳ್ತಿದ್ದೇನೋ, ಅಥವಾ ಇತರ ಯಾವುದೋ ಒಂದು ಸಂಗತಿಯನ್ನು ನಾನು ಮಹಿಮೆ ಪಡಿಸ್ತಿದ್ದೇನೋ, ಅಥವಾ ಯಾವುದೋ ವ್ಯಕ್ತಿಯನ್ನು ಮಹಿಮೆ ಪಡಿಸ್ತಿದ್ದೇನೋ, ಅಥವಾ ಪವಿತ್ರಾತ್ಮನ ಬಲದಿಂದ ಯೇಸು ಕ್ರಿಸ್ತನನ್ನೇ ಮಹಿಮೆ ಪಡಿಸ್ತಿದ್ದೇನೋ? ಹಾಗಾದರೆ ಪವಿತ್ರಾತ್ಮನ ಸಹಾಯದಿಂದ ಯೇಸು ಕ್ರಿಸ್ತನನ್ನೇ ಮಹಿಮೆ ಪಡಿಸ್ತಿರುವುದಾದರೆ ಇದು ಸರಿಯಾದ ಸಂಗತಿ. ಇಲ್ಲಿ ಯೇಸು ಕ್ರಿಸ್ತನು ಹೇಳಿದಂಥ ಮಾತಿಗೆ ತಿರುಗಿ ಬರೋಣ. ಯೋಹಾನ 14:26 ಈ ಪವಿತ್ರಾತ್ಮ ಏನ್ ಮಾಡ್ತಂತೆ? ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದನ್ನೆಲ್ಲ ನಿಮ್ಮ ನೆನಪಿಗೆ ತರುವ. ಪರಿಶುದ್ಧಾತ್ಮನಲ್ಲಿ 2 ಕಾರ್ಯಗಳನ್ನ ಮಾಡ್ತಾನೆ. ಒಂದು, ಆತ ನಮಗೆ ಎಲ್ಲವನ್ನೂ ಉಪದೇಶಿಸ್ತಾನೆ, ಮತ್ತೆ ಯೇಸು ಕ್ರಿಸ್ತನ ಹೇಳಿದನ್ನೆಲ್ಲ ನಮ್ಮ ಜ್ಞಾಪಕಕ್ಕೆ ತರ್ತಾನೆ. ಒಂದು ವೇಳೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಎಂಬ ಈ 4 ಬರೆದ ಸುವಾರ್ತೆಯ ಈ ಭಾಗವನ್ನು ನಾವು ಓದುವಾಗ ನಮಗೆ ಒಂದು ಅಚ್ಚರಿ ಕಾಣ್ತದೆ. ಏನದು? ಯೇಸು ಕ್ರಿಸ್ತನ ಸೇವೆಯಲ್ಲಿ ಮತ್ತಾಯನು ಮತ್ತು ಯೋಹಾನನ ಜೊತೆ ಆತನಿಗೆ ಬಹಳ ನಿಕಟವರ್ತಿಗಳಾಗಿದ್ರು. ಆದರೂ ಅವರು ಯೇಸುವಿನ ಜೊತೆಗಿದ್ದಾಗ ಅವರು ಅದ್ಯಾವುದನ್ನು ದಾಖಲೆ ಮಾಡಿಕೊಂಡಿರಲಿಲ್ಲ. ನಂತರದಲ್ಲಿ ಎಷ್ಟೋ ವರ್ಷಗಳ ನಂತರ ಅವುಗಳನ್ನ ಬರೆದಿದ್ದಾರೆ, ಮತ್ತಾಯನೇ ಆಗಲಿ ಮತ್ತು ಯೋಹಾನನಾಗಲಿ. ನಂತರದಲ್ಲಿ ಮೊದಲು ಪೌಲನಿಗೂ ನಂತರದಲ್ಲಿ
ಬಾರ್ನಬನಿಗೂ ಅದರ ನಂತರದಲ್ಲಿ ಪೇತ್ರನಿಗೆ ಶಿಷ್ಯನಾಗಿದ್ದ ಮಾರ್ಕನು ಆ ಸುವಾರ್ತೆನ ಬರೆದಿದ್ದಾನೆ. ಅನೇಕರ ಪ್ರಕಾರ ಪೇತ್ರನ ನೆರವಿನಿಂದ ಅವನು ಬರೆದಿದ್ದಾನೆ. ಆದರೂ ಯೇಸು ಕ್ರಿಸ್ತನೊಂದಿಗೆ ಕಳೆದ ಕೆಲವು ವರ್ಷಗಳ ನಂತರವೇ ಅದನ್ನ ಬರೆದದ್ದು. ಇನ್ನು ಲೂಕ, ಆತನು ಯೇಸು ಕ್ರಿಸ್ತನ ನಿಕಟವರ್ತಿಗಳಲ್ಲಿ ಒಬ್ಬನಂತೂ ಅಲ್ಲ, ಪೌಲನೊಂದಿಗೆ ನಿಕಟವರ್ತಿ, ಬಹುಕಾಲದ ನಂತರ ಪೌಲನೊಂದಿಗೆ ಸೇರಿ ದೇವರ ಸೇವೆಗೆ ಬಂದವನು. ಆದರೂ ಬಹಳ ನಿಖರವಾಗಿ, ಬಹಳ ಸಂಶೋಧನೆ ಮಾಡಿ ಯೇಸುಕ್ರಿಸ್ತನ ಕುರಿತಾಗಿ ಬರೆದವನು. ಆದರೆ ವಿಶೇಷ, ಇವರೆಲ್ಲರ ಮಾತುಗಳು ಬಹಳ ಸ್ಪಷ್ಟವಾಗಿ ನಮಗೆ ಒಂದೇ ರೀತಿಯಲ್ಲಿ ಓದಲಿಕ್ಕೆ ಸಿಗ್ತದೆ. ಒಂದು ವೇಳೆ ಉಪಯೋಗಿಸಿದ ಪದಗಳು ಆಚೀಚೆ ಆದರೂ ಅವುಗಳ ಅರ್ಥ ಮಾತ್ರ ಎಲ್ಲಿಯೂ ಅದು ವ್ಯತ್ಯಾಸ ಆಗುವುದಿಲ್ಲ, ಎಲ್ಲಿಯೂ ನಮಗೆ ಅದು ಅನುಮಾನದಲ್ಲಿ ನಿಲ್ಲಿಸುವುದಿಲ್ಲ. ಆದರೆ ಬಹುಕಾಲದ ನಂತರ ಯೇಸುಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ಬಹುಕಾಲದ ನಂತರ ಅವುಗಳನ್ನ ಬರೆದಿದ್ರು. ಹೇಗೆ ಬರೆದ್ರೆ ಅನ್ನುವಂಥ ಪ್ರಶ್ನೆ ನಮಗೆ ಉಂಟಾದರೆ ಇಲ್ಲಿ ಯೇಸುಕ್ರಿಸ್ತನು ಹೇಳಿದ್ದಾನೆ, ಪವಿತ್ರಾತ್ಮನೇ ನಿಮಗೆಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದನೆಲ್ಲ ನಿಮ್ಮ ನೆನಪಿಗೆ ತರುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಅವರೆಲ್ಲರಿಗೂ ಇದನ್ನು ತಿಳಿಪಡಿಸಿದವನು. ಬಹಳ ವಿಚಿತ್ರ, ಪೌಲನು ಯೇಸುಕ್ರಿಸ್ತನೊಂದಿಗೆ ಇದ್ದ ಅಪೊಸ್ತಲರ ಸಂಗಡ ಇದ್ದವನಲ್ಲ. ಆದರೂ ಆತನು 1 ಕೊರಿಂಥ 11 ಬರೆಯುವಾಗ ಈತನು ಹೀಗೆ ಹೇಳ್ತಾನೆ 23ನೇ ವಚನದಲ್ಲಿ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೋ. ಯೇಸುಕ್ರಿಸ್ತನು ಮಾಡಿದ ಕೊನೆಯ ಪಸ್ಕ ಭೋಜನದಲ್ಲಿ ಆತನು ಶಿಷ್ಯರೆದುರು ನಿಂತು ಯಾವ ರೀತಿ ರೊಟ್ಟಿ ಮುರಿಯುವಾಗ ಆತನು ಹೇಳಿದ ಸ್ಪಷ್ಟ ಮಾತುಗಳೇನು, ಆತನು ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರಿಗೆ ದ್ರಾಕ್ಷಾರಸವನ್ನು ಕುಡಿಲಿಕ್ಕೆ ಕೊಡುವಾಗ ಆತನು ತನ್ನ ರಕ್ತದ ಕುರಿತಾಗಿ, ಆ ರಕ್ತದ ಕಾರ್ಯಗಳ ಕುರಿತಾಗಿ ಯಾವ ಮಾತುಗಳನ್ನು ತಾನೇ ಆಡಿದೆನು ಅಂತ ಮಾತನ್ನ ಶಿಷ್ಯರು ಯಾವ ವಿಧದಲ್ಲಿ ಬರೀತಾರೋ ಅದೇ ವಿಧದಲ್ಲಿ ಪೌಲನು ಬರೀತಾನಲ್ಲ. ಇದು ಹೇಗೆ ಸಾಧ್ಯ? ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಯೇಸುಕ್ರಿಸ್ತನು ಹೇಳ್ತಾನೆ, ಆತನು ಹೇಳಿದನ್ನೆಲ್ಲ ನಮ್ಮ ಜ್ಞಾಪಕಕ್ಕೆ ತರುವ ಆತನ ಪರಿಶುದ್ಧಾತ್ಮನೆಂಬುದಾಗಿ. ಹಾಗಾದ್ರೆ ಇವರಿಗೆ ತಿಳಿಪಡಿಸಿದ ಆತನು ಪೌಲನಿಗೂ ತಿಳಿಪಡಿಸಿದ. ದೇವರಿಗೆ ಸ್ತೋತ್ರ. ನಂತರದಲ್ಲಿ ಉಪದೇಶದ ವಿಚಾರಕ್ಕೆ ನಾವು ಬರೋಣ. ಮೊದಲೇ ಬರ್ತದೆ, ನಿಮ್ಗೆಲ್ಲವನ್ನು ಉಪದೇಶಿಸಿ. ಯಾವ ಕಾರಣಕ್ಕೆ ಉಪದೇಶಿಸ್ತಾನೆ? ಇದಕ್ಕೆ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಉತ್ತರವನ್ನ ನಮಗೆ ಕೊಡ್ತಾನೆ. ಮೊದಲನೇ ಯೋಹಾನನ ಪತ್ರಿಕೆಯ ಈ ಉಪದೇಶದ ಕುರಿತಾಗಿ ನಾವು ನೋಡುವಾಗ, ಮೊದಲನೇ ಯೋಹಾನ 2ನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತನು ಹೇಳ್ತಾನೆ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವವರ ವಿಷಯವಾಗಿ ಈ ಸಂಗತಿಗಳನ್ನು ನಿಮಗೆ ಬರೆದಿದ್ದೇನೆ. ಪ್ರಿಯರೇ, ಈ ದಿನಗಳು ಎಂತಹ ದಿನಗಳು! ದೇವರ ವಾಕ್ಯವನ್ನೇ ಆಧರಿಸಿ ದುರ್ಬೋಧನೆ ಮಾಡುತ್ತಿರುವವರ ಸಂಖ್ಯೆ ಪ್ರಪಂಚದಲ್ಲಿ ಸಾಕಷ್ಟಿದೆ. ಸೈತಾನ ಹೇಗೆ ದೇವರ ವಾಕ್ಯವನ್ನೇ ಬಳಸಿ ವಾಕ್ಯ ಸ್ವರೂಪನಾದ ಯೇಸು ಕ್ರಿಸ್ತನನ್ನ ಶೋಧಿಸೋದಕ್ಕೆ ಪ್ರಯಾಸಪಟ್ಟನೋ, ದೇವರ ವಾಕ್ಯದಿಂದಲೇ ಶೋಧಿಸೋದಕ್ಕೆ ಪ್ರಯಾಸಪಟ್ಟ ವಿಧದಲ್ಲಿ ಈ ದಿನಗಳಲ್ಲಿ ಅನೇಕ ದುರ್ಬೋಧಕರು ದೇವರ ವಾಕ್ಯವನ್ನೇ ತೆಗೆದುಕೊಂಡು ತಾರುಮಾರು ಮಾಡುತ್ತಾ ದುರ್ಬೋಧನೆ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ಹಾಗಾದರೆ ಇಂಥ ದುರ್ಬೋಧನೆಗಳಿಗೆ ಸಿಕ್ಕಿಕೊಂಡ ಯಥಾರ್ಥವಾದ ನೈಜ ವಿಶ್ವಾಸಿಗಳ ಗತಿ ಏನು? ಹೆದರಬೇಕಿಲ್ಲ. ಆತನು ಮುಂದೆ ಹೇಳ್ತಾನೆ, ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು, ಅಂದ್ರೆ ಪವಿತ್ರಾತ್ಮನ ಅಭಿಷೇಕ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ಪವಿತ್ರಾತ್ಮನೇ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ಉಪದೇಶಿಸುವ ಆತನೇ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ಪವಿತ್ರಾತ್ಮನ ಅಭಿಷೇಕ ನಿಮಗಾಗಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರ್ರಿ. ಹಾಗಾದ್ರೆ ಪವಿತ್ರಾತ್ಮನ ಯೇಸುವಿನಿಂದ ತೆಗೆದುಕೊಂಡು ಅದನ್ನು ನಮಗೆ ತಿಳಿಪಡಿಸ್ತಾ ಯೇಸು ಕ್ರಿಸ್ತನನ್ನೇ ಮಹಿಮೆ ಪಡಿಸುವನಾದ್ದರಿಂದ ಪವಿತ್ರಾತ್ಮನು ನಿನ್ನ ಬಳಿಯೂ ನನ್ನ ಬಳಿಯೂ ಮಾತನಾಡುವಾಗ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಮಾಡಿದ ಬೋಧನೆಗಳನ್ನೇ ನಮಗೆ ಆತನು ತಿಳಿಪಡಿಸ್ತಾನೆ. ಯೇಸುವಿಗೆ ಮಹಿಮೆಯಾಗುವಂಥ ಕಾರ್ಯಗಳನ್ನೇ ನಮ್ಮ ಮೂಲಕ ಅದು ಪ್ರಕಟವಾಗುವಂತೆ ಆತನು ಮಾಡ್ತಾನೆ. ನಾವು ಯೇಸು ಕ್ರಿಸ್ತನನ್ನ, ಆತನ ಉಪದೇಶಗಳನ್ನು ತೆಗೆದುಕೊಂಡು ಆತನನ್ನೇ ಅಧಿಕವಾಗಿ ಮಹಿಮೆಪಡಿಸುವಂತೆ ಪವಿತ್ರಾತ್ಮನ ಸಹಾಯ ಮಾಡ್ತಾನೆ. ಒಂದು ವೇಳೆ ಇಂಥ ಸಂಗತಿಗಳಲ್ಲಿ ಇಲ್ಲವೆನ್ನುವುದಾದರೆ ನಾವು ಎಚ್ಚರಿಕೆ ತೆಗೆದುಕೊಳ್ಬೇಕಾಗ್ತದೆ. ಅದು ಪವಿತ್ರಾತ್ಮದಿಂದ ಬಂದದಲ್ಲ. ಪ್ರೇರೆ, ಎಂಥ ಒಂದು ಕಾಳಜಿ, ಕಳಕಳಿ. ದೇವರು ನಾವು ಯಾವಾಗಲೂ ಸತ್ಯದಲ್ಲಿ ನಿಂತು ನಿತ್ಯತ್ವದಲ್ಲಿ ನಿಂತು ನಿತ್ಯ ಜೀವವನ್ನೇ ನಾವು ಸಂಪಾದಿಸುವವರಾಗುವಂತೆ, ನಿತ್ಯತ್ವವನ್ನು ಕಳ್ಕೊಳ್ಳಬಾರದು ಎನ್ನುವುದಕ್ಕಾಗಿ ಆತನು ಏರ್ಪಡಿಸುವಂತಹ ಈ ಏರ್ಪಾಟುಗಳಿಗಾಗಿ ಸ್ತೋತ್ರ. ಆತ ನಮಗೆ ಒದಗಿಸಿರುವ ಪವಿತ್ರಾತ್ಮನಿಗಾಗಿ ಸ್ತೋತ್ರ. ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನು ಯೇಸು ಕ್ರಿಸ್ತನ ಮೂಲಕ ನಮಗೆ ಆತನು ಒದಗಿದ್ದಾನೆ. ತಂದೆ ದೇವರು ನಮಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನನ್ನು ಒದಗಿಸಿದ್ದಾನೆ. ಆತನನ್ನು ನಾವು ಯಾವಾಗಲೂ ಗೌರವಿಸೋಣ, ಪ್ರೀತಿಸೋಣ. ಆತನಿಂದ ಉಪದೇಶವನ್ನು ಪಡ್ಕೊಳ್ತಲೇ ಇರೋಣ. ಯೇಸು ಕ್ರಿಸ್ತನ ಹೇಳಿದನೆಲ್ಲ ಆತ ನಮಗೆ ನಮ್ಮ ಜ್ಞಾಪಕಕ್ಕೆ ಪದೇ ಪದೇ ತರುವಾಗ ಅದರ ನಿಮಿತ್ತ ನಾವು ಯೇಸು ಕ್ರಿಸ್ತನ ಸ್ವರ ಕೇಳಿ ಸಂಭ್ರಮಿಸೋಣ, ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಪರಲೋಕ ತಂದೆಗೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಕಳಿಸಿಕೊಡುವ ಪವಿತ್ರಾತ್ಮನಿಗೆ ಸ್ತೋತ್ರ.
ಪ್ರೀತಿ ಪರಿಶುದ್ಧಾತ್ಮನೇ, ನಿನ್ನನ್ನು ಪ್ರೀತಿಸ್ತೇವೆ, ಗೌರವಿಸ್ತೇವೆ, ನಿನ್ನನ್ನು ಸನ್ಮಾನಿಸ್ತೇವೆ. ನಿನ್ನನ್ನು ನೋಯಿಸಿದ ಎಲ್ಲ ದಿನಗಳಿಗಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ. ನಿನ್ನನ್ನು ಅಲಕ್ಷಿಸಿದ ದಿನಗಳಿಗಾಗಿ ಪಶ್ಚಾತ್ತಾಪ ಪಡ್ತೇವೆ. ನಿನ್ನ ಎಚ್ಚರಿಕೆ ಧ್ವನಿ, ಪ್ರೀತಿಯ ಧ್ವನಿಗಳನ್ನ ಕರ್ತನ ನಾವು ಅಸಡ್ಡೆ ಮಾಡಿದ್ದಕ್ಕಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ. ಪ್ರೀತಿಯ ಪರಿಶುದ್ಧಾತ್ಮನೇ, ನೀನು ನಮಗೆ ಎಲ್ಲವನ್ನು ಉಪದೇಶಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುಕ್ರಿಸ್ತನ ಹೇಳಿದ್ದನ್ನೆಲ್ಲ ಜ್ಞಾಪಕಕ್ಕೆ ತರುವಾತನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮುಖಾಂತರ ನಾವು ಯೇಸುಕ್ರಿಸ್ತನ ಧ್ವನಿಯನ್ನೇ ಕೇಳಿ ಆದರಣೆ ಹೊಂದುವಂತೆ ಮಾಡುವನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ತಂದೆಯೇ, ನಾವು ದುರ್ಬೋಧನೆಗಳ ಸೆಳವಿಗೆ ಸಿಕ್ಕಿ ಬೀಳದಂತೆ ಸ್ವಾಮಿ, ಒಂದು ವೇಳೆ ಎಲ್ಲಿಯಾದ್ರಂಥ ದುರ್ಬೋಧನೆಗಳಿಗೆ ನಾವು ಕಿವಿ ಕೊಟ್ಟಿದ್ರೆ, ನಮ್ಮ ಹೃದಯವನ್ನು ತೆರೆದಿದ್ರೆ ನಮ್ಮನ್ನು ಕ್ಷಮಿಸಿಬಿಡು. ಅವೆಲ್ಲವನ್ನು ನಮ್ಮಿಂದ ತೆಗೆದು ಹಾಕು. ಯೇಸುಕ್ರಿಸ್ತನ ಹೇಳಿದನೆಲ್ಲ ನಮ್ಮ ಜ್ಞಾಪಕಕ್ಕೆ ತಾ ಸ್ವಾಮಿ. ನಾವು ನಿನ್ನಲ್ಲಿ ಯೇಸುಕ್ರಿಸ್ತನ ಸ್ವರವನ್ನು ಕೇಳಿ, ನಿನ್ನ ಉಪದೇಶವನ್ನು ಹೊಂದಿ, ಎಲ್ಲ ವಂಚನೆಯಿಂದ ಬಿಡುಗಡೆ ಹೊಂದಿ, ಅಪ್ಪ ಬೋಧಕನೇ, ನಿನ್ನನ್ನು ಎಲ್ಲ ವಿಧದಲ್ಲಿ ಸನ್ಮಾನಿಸ್ಲಿಕ್ಕಾಗುವಂತೆ ನಮ್ಮನ್ನು ದಯಮಾಡಿ ನಡೆಸು. ಕ್ರಿಸ್ತನ ಸಭೆಯನ್ನು ಹಾಗೇ ನಡೆಸು. ನಮ್ಮನ್ನು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧಪಡಿಸು. ಕರ್ತನೆ, ನೀನು ನಮ್ಮನ್ನು ಉಪಯೋಗಿಸಿ ಅನೇಕರನ್ನು ಕ್ರಿಸ್ತನ ಬರೋಣಕ್ಕೆ ಸಿದ್ಧಪಡಿಸುವಂಥ ಸೇವೆಯಲ್ಲಿ ನಮ್ಮನ್ನು ದೃಢಪಡಿಸು ಸ್ವಾಮಿ. ಕುಟುಂಬವಾಗಿ ನಾವು ರಕ್ಷಣೆ ಹೊಂದುವುದಕ್ಕೆ ಸಹಾಯ ಮಾಡು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.